ಮಿನಿ ಬ್ಲಾಗಿಂಗ್ ಚಾಲೆಂಜ್ ನ ತಗೊಂಡಿದ್ದೆ. ಅದು 50 ಡೇಸ್ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡಾಕ್ತೀನಿ ಅಂತ ಹೇಳಿದ್ದೆ. ಅದರಲ್ಲಿ ಡೇ 4 ಇದು. ಬೆಳಗ್ಗೆನೆ ಮಾಡಕ್ ಕೆಲಸ ಇಲ್ಲ ಅಂತ ಈ ಮೇಡಮ್ ಜೊತೆಗೆ ಕಣ್ಣ ಮುಚ್ಚಲ ಆಡ್ತಾ ಇದ್ವಿ. ನಮ್ಮ ಆಂಟಿ ಬಜ್ಜಿ ಮನೆಗೆ ಅವ್ರನ್ನ ಹೆಂಗೆ ಹುಡುಕ್ತಾ ಇದ್ದಾಳೆ ನೀವೇ ನೋಡಿ. ನೋಡ್ಕೊಬಿಡ್ತಪ್ಪ ಇದು. ಎಲ್ಲಿದ್ದಾರೆ ಬಂಗಾರಿ? ಬಂದ್ಲು ಅಯ್ಯೋ ಕಂಡಿಡ್ದು ಬಿಡ್ತು. ನಮ್ಮನೇಲಿ ಈ ಪಲಾವ್ ಮಾಡಿದ್ರಂತೂ ನಾವಂತೂ ಚಪ್ಪರಿಸ್ಕೊಂಡ್ ತಿಂತೀವಿ. ಯಾಕಂದ್ರೆ ನಮ್ಮಮ್ಮ ಅಷ್ಟು ಚೆನ್ನಾಗಿ ಮಾಡುತ್ತೆ. ಊಟ ಎಲ್ಲ ಆದ್ಮೇಲೆ ಸ್ವಲ್ಪ ಹೂವ ಕಟ್ಟೋದಿತ್ತು ಅಂತ ಹೂವ ಕಟ್ಟಕ್ ಶುರು ಮಾಡ್ಕೊಂಡ್ವಿ. ಆದ್ರೆ ನಮ್ಮಮ್ಮ ನನಗೆ ಅಜೀಬ್ ಮಾಡ್ಬಿಡ್ತು. ನೋಡಿ ಎದ್ದೆ ಮ್ಯಾಕೆ ಮಕ ತೊಳೆದೆ ಪಲಾವ್ ತಿಂದೆ ಅಷ್ಟ ಬರ್ಕತ್ತಿದ್ದಿ. ನಮ್ಮ ಆಂಟಿ ಹೂವು ತಂದಿತ್ತು, ಹೂವು ಕಟ್ಕೊಡ್ತೀನಿ ಅನ್ಕ ತಂದಿದ್ದೀನಿ. ಅದನ್ನ ವಿಡಿಯೋ ಮಾಡ್ತೀನಿ ನೋಡಿ ಅಂತೀಯ ಅಷ್ಟೇ. ಇನ್ನೇನು ಏನ್ ಈ ರೇಂಜಿಗೆ ಅಜಿಪು? ಈ ರೇಂಜಿಗೆ ನೋಡ್ಕೊ. ನನ್ನ ಸ್ವೀಟಿನ ಬುದ್ಧಿ ಕಲಿ ನೀನು. ನನ್ನ ಸ್ವೀಟಿ ಬುದ್ಧಿ ಬಂಗಾರಿ ಅವಳು. ಅಯ್ಯ ತಾಯಿ ಜಗನ್ಮಾತೆ ಅವಳು. ನಮ್ಮನೆ ಬಂಗಾರಿ ಅವಳು. ಹೌದಂತೆ ಹೌದು. ಲಕ್ಷ್ಮಿ ಅವಳು. ಲಕ್ಷ್ಮಿ ನಮ್ಮನೆ ಬಂಗಾರಿ. ನೋಡಕ್ ಆಯ್ತಿಲ್ಲ, ಸುಮ್ನೆ ಇರವ. ಇಷ್ಟೊತ್ತು ನಮ್ಮಮ್ಮ ಹೋಗ್ಲತ್ತಾರ. ನಮ್ಮನೆ ಮುದ್ದು ಲಕ್ಷ್ಮಿ ಅವರು ನೋಡಿ ಎಂತ ದೊಡ್ಡ ಕೆಲಸ ಮಾಡಿದಾಳೆ ಅಂದ್ರೆ ಹೂವ ಕಟ್ತಾರೋ ದಾರನೆಲ್ಲ ಚೆನ್ನಾಗಿ ಒದ್ರಾಕ್ಬಿಟ್ಟಿದ್ದಾಳೆ. ಈ ಮೇಡಮ್ ಮಾಡಿರೋ ಮುದ್ದು ಕೆಲ್ಸನ ತಗೊಂಡೋಗಿ ನಮ್ಮಮ್ಮ ಹತ್ರ ಹೇಳಿದ್ರೆ ಹೇಳ್ತಾರೆ ಏನೋ ಹುಡುಗಿ ಗೊತ್ತಿಲ್ದೆ ಮಾಡ್ಬಿಟ್ಲು, ಬಿಟ್ಬಿಡಮ್ಮ ಅಂತೆ. ಸರಿ ಕಾಲೇಜ್ಗೆ ಟೈಮ್ ಆಯ್ತು ಅಂತ ನಮ್ಮ ಮೇಡಮ್ಗೆ ಬಾಯ್ ಹೇಳ್ಬಿಟ್ಟು ನಾನು ಕಾಲೇಜ್ ಕಡೆ ಹೊರಟೆ. ಕಾಲೇಜ್ ಮುಗಿಸ್ಕೊಂಡು ಮತ್ತೆ ಮಾರ್ಕೆಟ್ ಕಡೆ ಹೊರಟೆ. ಏನಂದ್ರೆ ನಮ್ಮ ಆಂಟಿ ಬಂದಿದ್ರಲ್ವಾ, ಅವ್ರು ಏನೋ ತಗೋಬೇಕಂದ್ರು, ಅದಕ್ಕೋಸ್ಕರ ಮಾರ್ಕೆಟಿಗೆ ಹೋದ್ವಿ. ಮಾರ್ಕೆಟ್ ಇಂದ ಮನೆಗೆ ಬರೋ ಅಷ್ಟರಲ್ಲಿ 8 ಗಂಟೆ ಅಂತೂ ಆಗ್ಬಿಡ್ತು. ಬಂದಿದ್ದೆ ಊಟ ಮಾಡ್ಕೊಂಡು ರೆಸ್ಟ್ ಮಾಡ್ತಾ ಇದೀವಿ. ಸೊ ಈ ದಿನದ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಹೊಸ ಬ್ಲಾಗ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಮತ್ತೆ ಸಿಗೋಣ. ಬಾಯ್ ಬಾಯ್.